ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸುದ್ದಿ ವಿಚಾರ. ನಾನು ನಿಮ್ಮ ಚೆಲ್ಲನ್. ಕರ್ನಾಟಕ ಜನರೇ ಎಚ್ಚರ ಎಚ್ಚರ. ನಿಮ್ಮ ಒಂದು ಬೇಜವಾಬ್ದಾರಿತನದಿಂದ ನಿಮ್ಮ ಅಕೌಂಟ್ ಸೀರೋ ಆಗ್ಬೋದು ಖಚಿತ. ಹಾಗಿದ್ರೆ ಏನು ಅಂತ ಸ್ಟೋರಿ ಅಂತೀರಾ? ಬನ್ನಿ ಇಲ್ಲಿ ಹೇಳ್ತಾ ಹೋಗ್ತೀನಿ. ಸ್ನೇಹಿತರೆ, ಇಡೀ ದೇಶದಲ್ಲಿ ಸೈಬರ್ ಅಪರಾಧಗಳಿಗೆ ಕರ್ನಾಟಕವೇ ನಂಬರ್ 1. ನೋಡಿ, ಎಂತ ದುಸ್ಥಿತಿ ಅಂದ್ರೆ ನಾವೇನಾದ್ರೂ ಸಾಧನೆ ಮಾಡಿದ್ದೀವಿ ಅಂದ್ರೆ ನಮ್ ಕರ್ನಾಟಕ ಪ್ರಥಮ ಸ್ಥಾನ ಅಂತ ಹೆಮ್ಮೆಯಿಂದ ಹೇಳ್ಕೋಬಹುದು. ಆದ್ರೆ ಈ ಸೈಬರ್ ಪ್ರಕರಣದಲ್ಲಿ ಇಡೀ ದೇಶದಲ್ಲೇ ನಮ್ಮ ಕರ್ನಾಟಕ ರಾಜ್ಯ ಪ್ರಥಮ ಸ್ಥಾನ ಅಂತ ಎಂತ ದುರ್ದೈವ ಅಲ್ವಾ ಸ್ನೇಹಿತರೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಇಲ್ಲಿಯವರೆಗೂ 2023ರಿಂದ ಸರಿಸುಮಾರು 22,000 ಕೇಸ್ಗಳಿಗಿಂತ ಹೆಚ್ಚು ದಾಖಲಾಗಿದೆ. ಅಂದ್ರೆ 32.2% ಏರಿಕೆ ಆಗ್ತಾನೆ ಹೋಗ್ತಿದೆ. ಸ್ನೇಹಿತರೆ, NCRP ಒಂದು ಬಿಡುಗಡೆ ಪಟ್ಟಿಗೆ ಬಿಡುಗಡೆ ಮಾಡಿದೆ. ಏನಾದ್ರು ಅಂದ್ರೆ ಕರ್ನಾಟಕದಲ್ಲಿ ಇಲ್ಲಿಯವರೆಗೂ ಸರಿಸುಮಾರು ಏನಿಲ್ಲ ಅಂದ್ರೆ 2,189 ಸೈಬರ್ ಪ್ರಕರಣಗಳು ದಾಖಲೆಯಾಗಿದೆ. ಅದರ ಪಟ್ಟಿಗೆ ಅಂತೆ ಕರ್ನಾಟಕ ಪ್ರಥಮ ಸ್ಥಾನದಲ್ಲಿದೆ ಅಂತ ಈಗಾಗಲೇ ಸೂಚನೆ ಸಹ ಬಿಡುಗಡೆ ಮಾಡಿದೆ. ಇದ್ರ ಜೊತೆಗೆ ಡಿಜಿಟಲ್ ಅರೆಸ್ಟ್ ಸಹ ಇದು ಹೆಚ್ಚಾಗ್ತಾ ಹೋಗ್ತಿದೆ ಅಂತ ಸಹ ಇದು ಮಾಹಿತಿ ನೀಡಿದೆ. ಸ್ನೇಹಿತರೆ, ನಾವು ಯಾವ ರೀತಿ ಕ್ರೈಮ್ ಜಾಸ್ತಿ ಆಗ್ತಿದೆ ಅಂತ ನೀವು ನೋಡ್ತಾ ಹೋಗ್ಬೋದು. ಅಂದ್ರೆ ಡಿಜಿಟಲ್ ಅರೆಸ್ಟ್ ಆಗ್ಬೋದು, ಐಡೆಂಟಿಟಿ ಥೀಫ್ ಆಗ್ಬೋದು, ಖಾಸಗಿತನ ಉಲ್ಲಂಘನೆ, ಮತ್ತೆ ಸೈಬರ್ ಟೆರರಿಸಂ ಆಗ್ಬೋದು, ಅಶ್ಲೀಲ ಫೋಟೋಸ್ ಕೂಡ ಆಗ್ಬೋದು, ವಿಡಿಯೋ ತೆಗೆಸಿ ಬೆದರಿಕೆ ಹಾಕಿ ಹಣವನ್ನು ಕೇಳುವಂತ ವಿಷಯ ಆಗ್ಬೋದು. ಈ ರೀತಿ ಸೈಬರ್ ಕ್ರೈಮ್ ಅಪರಾಧಗಳು ನಡೀತಾನೆ ಇರುತ್ತೆ. ಎಂತ ನಾವು ದುಸ್ಥಿತಿ ಅಂದ್ರೆ, ನಾವು ಮೊಬೈಲ್ ಅಲ್ಲಿ ಯಾವಾಗಲೂ ಒಂದು ಇನ್ಫಾರ್ಮೇಶನ್ ಬರುತ್ತೆ, ನಿಮ್ ಬ್ಯಾಂಕ್ ಅಕೌಂಟ್ ನ ಲಿಂಕ್ ಮಾಡಿಸಿ ಅಂತ ಒಂದು APK ಫೈಲ್ ಕಳಿಸ್ತಾರೆ. ದಯವಿಟ್ಟು ಅದ್ರ ಬಗ್ಗೆ ಗಮನ ವಹಿಸಿ. ಹಿರಿಯರು ಇರ್ತಾರೆ, ಜೊತೆಗೆ ಅವ್ರಿಗೆ ಹೆಚ್ಚಿನ ಅಮೌಂಟ್ ಬಂದಿರುತ್ತೆ, ಅವ್ರಿಗೆ ಗೊತ್ತಾಗಿಲ್ಲ, ಯಾವ್ದೋ ಒಂದು ಬಂದ ತಕ್ಷಣ ಅದ್ರ ಮೇಲೆ ಕ್ಲಿಕ್ ಮಾಡ್ಬಿಡ್ತಾರೆ. ನೀವು ಮಕ್ಳಿಂತಿರ ದಯವಿಟ್ಟು ನಿಮ್ಮ ತಂದೆಗಳಾಗ್ಬೋದು ಹಿರಿಯರಿಗೆ ಇದ್ರ ಬಗ್ಗೆ ಮಾಹಿತಿಯನ್ನು ನೀಡಿ. ಯಾಕಂದ್ರೆ ಎಲ್ಲರೂ ವಿದ್ಯಾವಂತರೇ. ಆ ವಿದ್ಯಾವಂತರೇ ಇದಕ್ಕೆ ಸೈಬರ್ ಪ್ರಕರಣಗಳಲ್ಲಿ ಬಲಿ ಆಗ್ತಿಲ್ಲ ಅಂದ್ರೆ ಇನ್ನೇನ್ ಹೇಳ್ತೀವಿ ಕೇಳಿ. ದಯವಿಟ್ಟು ನಿಮ್ಮ ಮೊಬೈಲ್ ಯಾರಾದ್ರೂ APK ಅಂತ ಏನಾದ್ರು ಕಳಿಸಿದ್ರೆ ಅದನ್ನ ದಯವಿಟ್ಟು ಕ್ಲಿಕ್ ಮಾಡಿದ್ರೆ ನಿಮ್ಮ ಮೊಬೈಲ್ ಸಂಪೂರ್ಣ ಸೈಬರ್ ಅವರ ಏನು ಕ್ರಿಮಿನಲ್ ಇರ್ತಾರಲ್ಲ ಅದಕ್ಕೆ ಅವರು ಕೈಗೆ ವಶ ಆಗುತ್ತೆ. ನಿಮ್ಮೆಲ್ಲ ಇರುವಂತ ಫೋಟೋಸ್ ಆಗ್ಬೋದು, ಬ್ಯಾಂಕ್ ಅಕೌಂಟ್ ದುಡ್ಡು ಹಂಗ ಮಾಯ ಆಗುವಂತ ಸ್ಥಿತಿ ಬರುತ್ತೆ. ಸ್ನೇಹಿತರೆ, ಇದನ್ನ ಯಾವ ರೀತಿ ತಡೆಗಟ್ಟಬಹುದು ಅನ್ನೋದು ಒಂದಿಷ್ಟು ಸಲಹೆಗಳನ್ನ ಹೇಳ್ತಾ ಹೋಗ್ತೀವಿ ನೋಡಿ. ದಯವಿಟ್ಟು ಪೊಲೀಸರ ಹೆಸರಲ್ಲಿ ಯಾರಾದ್ರೂ ಕರೆ ಮಾಡಿದ್ರೆ ನಂಬಕ್ಕೆ ಹೋಗ್ಬೇಡಿ. ಯಾರಾದ್ರೂ ಪೊಲೀಸರು ನಾವು ಸೈಬರ್ ಇಂದ ಮಾತಾಡ್ತಿದೀವಿ ಈ ತರ ಏನಾದ್ರು ಒಂದಿಷ್ಟು ಮಾಹಿತಿಯನ್ನು ನಿಮ್ಗೆ ಹೇಳಿ ಬಂದ್ರೆ ದಯವಿಟ್ಟು ಕೇಳಿಸ್ಕೋಬೇಡಿ. ಸ್ವತಃ ಪೊಲೀಸ್ ಕಮಿಷನರ್ ಹೇಳಿದರೆ ಹಿಂದಿಯಲ್ಲಿ ಮಾತಾಡ್ತಿದ್ರೆ ದಯವಿಟ್ಟು ಉತ್ತರಿಸಬೇಡಿ. ನಿಮ್ಮ ಭಾಷೆಯಲ್ಲಿ ಉತ್ತರಿಸಿ. ಒಂದು ವೇಳೆ ಏನಾದ್ರೂ ನಿಮ್ಗೆ ಸಂಶಯ ವಿಷಯಗಳು ಬಂದ್ರೆ ಹತ್ತಿರ ಪೊಲೀಸ್ ಸ್ಟೇಷನ್ ಹೋಗಿ ಅಲ್ಲಿ ಮಾಹಿತಿ ಪಡ್ಕೊಂಡು ಈ ರೀತಿ ಬಂದಿದೆ ಕಾಲ್ ಏನ್ ಅಂತ ಅವ್ರು ಸಂಪೂರ್ಣ ಪೊಲೀಸರು ಮಾಹಿತಿ ನೀಡ್ತಾರೆ. ಜೊತೆಗೆ KYC ಅಪ್ಡೇಟ್, ಖಾತೆ ನವೀಕರಣ, ಸಂದೇಶ, ವಾಟ್ಸ್ಆಪ್ ಮಾಹಿತಿಗಳು ಬರ್ತಾ ಇರ್ತವೆ. ಅವು ಯಾವುದು ನಂಬಕ್ ಹೋಗ್ಬೇಡಿ. ಅವೆಲ್ಲ ಖಾಸಗಿ ತರ ಉಲ್ಲಂಘನೆ ಆಗುವಂತ ಸಾಧ್ಯತೆ ಇರುತ್ತೆ. ಸ್ನೇಹಿತರೆ, ವೈಯಕ್ತಿಕ ಯಾವುದೇ OTP ಸಹ ನೀವು ಬೇರೆ ಹೇಳಕ್ ಹೋಗ್ಬೇಡಿ. ಇನ್ನೊಂದು ಬಹು ಮುಖ್ಯವಾಗಿ ವೆರಿ ಇಂಪಾರ್ಟೆಂಟ್ ಹೇಳ್ತೀನಿ, ನಿಮ್ಮ ಡೇಟ್ ಆಫ್ ಬರ್ತ್ OTP ಆಗಿ ಅದು ಪಾಸ್ವರ್ಡ್ ಆಗಿ ಇಟ್ಕೋಬೇಡಿ. ಪಾಸ್ವರ್ಡ್ ಆಗಿ ನಿಮ್ಮ ಡೇಟ್ ಆಫ್ ಬರ್ತ್ ನ ಇಟ್ಕೋಬೇಡಿ. ಇದು ಬಹು ಮುಖ್ಯವಾಗಿ ಇಟ್ಕೊಳ್ಳಿ. ನೀವು ಯಾರಾದ್ರೂ ಸಂಬಂಧಪಟ್ಟಂತ ಡೇಟ್ ಆಫ್ ಬರ್ತ್ ಇರುತ್ತೆ ಗೊತ್ತಾ, ಅವನು ಇಟ್ಕೊಳಕ್ ಹೋಗ್ಬೇಡಿ. ಜೊತೆಗೆ ಪದೇ ವೆಬ್ಸೈಟ್ ಪಡ್ಕೋಗಿ ಏನ್ ಫೋನ್ ಪೇ ಗೂಗಲ್ ಪೇ ಅಂತ ಇರುತ್ತಲ್ಲ ಅದೇ ರೀತಿ ಬೇರೆ ವೆಬ್ಸೈಟ್ ಕೂಡ ಇರುತ್ತೆ. ಅಲ್ಲಿ ಹೋಗಿ ನೀವು ಏನು ಹಣ ಪಾವತಿ ಮಾಡ್ತೀರಲ್ಲ ಅದನ್ನ ಮಾಡಕ್ ಹೋಗ್ಬೇಡಿ. ದಯವಿಟ್ಟು ನೀವ್ ಯಾವ್ದು ಯೂಸ್ ಮಾಡ್ತಿದ್ರೋ ಅದನ್ನೇ ಯೂಸ್ ಮಾಡಿ, ಬೇರೆ ಆಪ್ ಯೂಸ್ ಮಾಡಕ್ ಹೋಗ್ಬೇಡಿ. ಜೊತೆಗೆ ಇನ್ನೊಂದು, ಸಾರ್ವಜನಿಕ ಸ್ಥಳಗಳಲ್ಲಿ ವೈಫೈ ಕನೆಕ್ಟ್ ಮಾಡ್ಕೊಳಕ್ ಹೋಗ್ಬೇಡಿ. ಒಂದು ಬೇರೆ ಕನೆಕ್ಟ್ ಮಾಡ್ಕೊಂಡ್ರೆ ನಿಮ್ ಮೊಬೈಲ್ ಸಂಪೂರ್ಣವಾಗಿ ಅವ್ರ ಕೈವಶ ಆಗೇ ಆಗುತ್ತೆ. ಯಾರೋ ಸೈಬರ್ ಅಪರಾಧಿಗಳ ಜೊತೆಲಿ ನೀವು ಅವ್ರ ಜೊತೆ ಬಲಿ ಆಗ್ತೀರ. ಮತ್ತೆ ಮೊಬೈಲ್ ಅಪ್ಲಿಕೇಶನ್ ನಿರಂತರವಾಗಿ ಅಪ್ಡೇಟ್ ಮಾಡ್ಕೊಳ್ಳಿ. ಎಷ್ಟೋ ಜನಕ್ಕೆ ಗೊತ್ತೇ ಇರಲ್ಲ. ಏನಂದ್ರೆ ನೀವು ಮೊಬೈಲ್ ನ ಹ್ಯಾಂಗ್ ಆಗ್ತಾ ಇರುತ್ತೆ, ಏನಾಗ್ತದೆ ಅಂತ ಒಂದಿಷ್ಟು ಮಾಹಿತಿನೇ ಇರಲ್ಲ. ಯಾಕಂದ್ರೆ ಆ ಮೊಬೈಲ್ ಅಪ್ಡೇಟ್ ಆಗಿಲ್ಲ ಅಂದ್ರೆ ಹ್ಯಾಂಗ್ ಆಗ್ತಿರುತ್ತೆ. ನೀವು ಅಪ್ಡೇಟ್ ಕೊಟ್ಟಿಲ್ಲ ಅಂದ್ರೆ ನೀವು ಸೈಬರ್ ಅಪರಾಧಿ ಬಲಿ ಆಗುವಂತ ಚಾನ್ಸಸ್ ಇದೆ. ಇದಾಗಿದ್ದು ಇವತ್ತಿನ ಸುದ್ದಿ ವಿಚಾರ. ಸುದ್ದಿ ನಮ್ಮದು, ವಿಚಾರ ನಿಮ್ಮದು. ನಮಸ್ಕಾರ ಸ್ನೇಹಿತರೆ.